ಇಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದಾನೆ ಅಂದಾಗ ಯಾರೊಬ್ರು ಮುಂದಕ್ಕೆ ಬಂದಿಲ್ವಾ? ಹಾಗಾದ್ರೆ ಇಷ್ಟು ದಿನಗಳು ಬೇಕಾಯ್ತಾ? ಇವನ್ ಮುಖವಾಡ ಏನು ಅಂತ ಬಯಲಿಗೆ ಬರಕ್ ಇಷ್ಟು ವರ್ಷಗಳು ಬೇಕಾಯ್ತಾ? ಇಲ್ಲ ಮ್ಯಾಮ್, ಎಲ್ಲರಿಗೂ ಗೊತ್ತಿರುವ ವಿಷಯ, ಯಾರಿಗೂ ಎದುರು ಹೋಗಲ್ಲ. ಯಾಕಂದ್ರೆ ಮೂಡಬಿದ್ರೆ ಸ್ಟೇಷನ್ ಅಲ್ಲಿ ರಾತ್ರಿ ಯೂನಿಫಾರ್ಮ್ ಹಾಕೊಂಡ್ ಗೇಟ್ ಹಾರ್ತಾನೆ ಪುಣ್ಯಾತ್ಮ ಅಂದಾಗ ಗೇಟ್ ಗೆ ಹಾರ್ತಾನೆ. ಈ ವಿಷಯ ಕಮಿಷನರ್ ಗಮನಕ್ಕೂ ಬಂದಿರುತ್ತದೆ, ಆಮೇಲೆ ಎಲ್ಲ ಪಬ್ಲಿಕ್ ಗೊತ್ತಿರುತ್ತೆ, ಎಲ್ಲರೂ ಸುಮ್ನೆ ಇರ್ತಾರೆ. ನಮ್ಮ ಊರಲ್ಲಿ ಒಂದು ಇದಕ್ಕೆ ಏನಂದ್ರೆ ಇವ್ರಿಗೆ ಮೇಲಧಿಕಾರಿಗಳದ್ದು ಇದು ಏನು ಕೃಪಾ ಕಟಾಕ್ಷ ಅಂತ ಹೇಳ್ಬೇಕು, ಇನ್ನೊಂದು ರಾಜಕೀಯ ಪ್ರಭಾವ. ಅಂದ್ರೆ ಇವ್ರು ಏನ್ ಮಾಡಿದ್ರು ಅಲ್ಲಿ ನಡೀತದೆ. ಅವರೇ ಹೇಳ್ತಾರೆ ನಂಗೆ ಮಿಥುನ್ ರೈ ಇರುವ ತನಕ ನಂಗೆ ಏನಾಗಲ್ಲ ಅಂತ. ನಾವು ಮಿಥುನ್ ರೈ ಸರ್ಗ ಹತ್ರ ಹೋಗಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ, ಬನ್ನಿ ಕಿನ್ನಿಗಳಿಗೆ ಬನ್ನಿ, ಬಂದು ಕುತ್ಕೊಂಡು ಎಷ್ಟು ವರ್ಷದಿಂದ ಅದೇ ಸ್ಟೇಷನ್ ಅಲ್ಲಿ ಇರೋದಿತ್ತ? ಎಷ್ಟು ವರ್ಷದಿಂದ ಮೂಡುಬಿದ್ರೆಲ್ಲೇ ಇರೋದು? ಅವರು ಮುಂಚೆ SI ಆಗಿ ಒಂದ್ 2 ವರ್ಷನೇನೋ ಇದ್ರು. ಈಗ ವಾಪಸ್ 3 ವರ್ಷದಿಂದ ಅದೇ ಸ್ಟೇಷನ್ ಅಲ್ಲಿ ಹುಕ್ಕಾಮ್ ಹಾಕೊಂಡಿದ್ದಾರೆ. ಪ್ರತಿ ಪಬ್ಲಿಕ್ ಗೆ ಯಾರಾದ್ರೂ ಕೇಸ್ಗೆ ಹೋದ್ರೆ ಅಲ್ಲಿ FIR ಆಗಲ್ಲ. ಅಲ್ಲಿ ಇವ್ರದೇ ರಾಜಭಾರಿ, ಇವ್ರ ತುಗಲಕ್ ದರ್ಬಾರ ಮಾಡುದು ಇಡೀ ಪಬ್ಲಿಕ್ ಗೆ ಗೊತ್ತಿರೋ ವಿಷಯ. ಪಬ್ಲಿಕ್ ನವರನ್ನ ಒಂದು ತರ ನೋಡ್ತಾರೆ, ಹೆಣ್ಣು ಮಗಳನ್ನ ಒಂದ್ ತರ ನೋಡ್ತಾರೆ. ಅದು ಅಜ್ಜಿ ಆಗ್ಲಿ, ಅದು ಆಂಟಿ ಆಗ್ಲಿ, ಸಣ್ಣ ಮಕ್ಳೇ ಆಗ್ಲಿ. ನಾವು ಈ ವಿಷಯವನ್ನು ಎಷ್ಟು ಹೆಂಗೆ ಆಯ್ತಾ? ಏನಾದ್ರು ಸ್ವಲ್ಪ ಸಮಸ್ಯೆ ಇದೆ ಇವನಿಗೆ ಅಂತ ಅನ್ಸುತ್ತಾ? ಯಾವ್ದಾದ್ರು ಕಾಯಿಲೆ ಗೀಲೆ ಇದೆ ಇವನಿಗೆ ಅನ್ಸುತ್ತಾ? ನೀವು ಮಾತಾಡ್ಬೇಕಾದ್ರೆ ಖಂಡಿತ ಇರ್ಬೋದು. ನಾನು ಒಂದ್ಸಲ SST ಮೀಟಿಂಗ್ ಅಲ್ಲಿ ನಾನು ಬರ್ತೀನಿ ಮೀಟಿಂಗ್ ಅಲ್ಲಿ ಲಾ ಅಂಡ್ ಆರ್ಡರ್ ಮಿಥುನ್ ಸರ್ ಹತ್ರ ಈ ವಿಷಯ ತೆಗ್ದಿದ್ದೀನಿ. ಅವನೊಬ್ಬ ಹೆಣ್ಣು ಮುಚ್ಚ, ಅವನನ್ನು ಮೆಡಿಕಲ್ ಟೆಸ್ಟ್ ಮಾಡಿಸಿ ಅಂತೇಳಿ. ಆವಾಗ್ಲೂ ಅವ್ರ ತಲೆಗೆ ಹಾಕೊಳ್ಳಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ವಿಡಿಯೋ ಹರಿದಾಡ್ತಿದೆ. ಯಾರ್ದೋ ಮನೆಗೆ ರಾತ್ರಿ ಹೋಗಿ ನುಗ್ಗುತ್ತಾರೆ. ಆ ಹೆಣ್ಣು ಮಗಳಿಗೆ 18-20 ವರ್ಷದ ಗಂಡು ಮಕ್ಳಿದ್ದಾರೆ, ಮನೆಯೊಳಗೆ ಕುತ್ಕೊಂಡಿದ್ದಾರೆ. ಆ ಮನೆಗೆ ಕಾರ್ಗೆ ಹೊತ್ಕೊಂಡು ಹೋಗ್ತಾರೆ. ಇನ್ನೊಂದು ಲೇಡಿ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಅದು ಯೂನಿಫಾರ್ಮ್ ಅಲ್ಲಿ. ಇನ್ನೊಂದು ಹೆಣ್ಣು ಮಗಳೊಟ್ಟಿಗೆ ಕ್ಯಾಬಿನ್ ಬಿಟ್ಟು ಅಂಗಳದಲ್ಲಿ ನಲಿತಿದ್ದಾರೆ. ಹಾಗಾದ್ರೆ ಈ ಪೊಲೀಸ್ ಸ್ಟೇಷನ್ ಅಂದ್ರೆ ಇದು ಇದು ಕುಡ್ದವರ ಗುಂಡ ವರ್ತನೆ. ನಾನು ಇದನ್ನು ತುಂಬಾ ಸಲ ಪ್ರಶ್ನೆ ಮಾಡಿದೀನಿ, ಕಮಿಷನರ್ ಗಮನಕ್ಕೆ ತಂದಿದ್ದೀನಿ. ಕಮಿಷನರ್ ಒಳ್ಳೆಯವರು, ಅವ್ರು ಯಾರತ್ರ ಅವರ IPS ಆಫೀಸರ್, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವರ ಗಮನಕ್ಕೆ ಏನ್ ಮಾಡಿದಾರೆ ಅಂದ್ರೆ ACP ಶ್ರೀಕಾಂತ್ ಇದನ್ನೆಲ್ಲ ಅಲ್ಲಗಳೆತಿದ್ದಾರೆ, ಏನಿಲ್ಲ ಅಂತ. ಬಟ್ ಕಮಿಷನರ್ ಏನ್ ಮಾಡ್ತಾರೆ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನಮ್ಗೆ. ಮಾತಾಡಿ. ಅಲ್ಲ, ನೀವು ಗಮನಕ್ಕೂ ತಂದಿದ್ದೀರಿ ಅಂದ್ರು, ಅಂಡ್ ಅಲ್ಲಿರೋ ರಾಜಕೀಯ ನಾಯಕರುಗಳ ಗಮನಕ್ಕೆ ತಂದ್ರು ಕೂಡ ಇವನ ಬಗ್ಗೆ ಆಕ್ಷನ್ ತಗೊಳಕ್ ಯಾರು ಮುಂದಾಗ್ಲಿಲ್ವಾ? ಯಾಕೆ? ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಮ್ಯಾಮ್, ರಾಜಕೀಯದ ಪ್ರಭಾವ ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇವ್ನ್ ಯಾವ್ದೋ ಕಾಮತೃಷೆ ಬಳಸ್ಕೊಳಕ್ಕೂ ರಾಜಕೀಯ ನಾಯಕರುಗಳು ಸಪೋರ್ಟ್ ಮಾಡ್ತಾರ? ಇಲ್ಲಿ ತನಕ ಯಾವ್ದೋ ಲಂಚ ಗಿಂಚ ಇಸ್ಕೊಳಕ್ಕೆ ಅವ್ರಿಗೆ ಏನೋ ಪರ್ಸೆಂಟೇಜ್ ಸಿಗುತ್ತಂತೆ, ದೊಡ್ಡವರು ಅಥವಾ ರಾಜಕಾರಣದವರು ಸಪೋರ್ಟ್ ಮಾಡ್ತಾರೆ. ಫೈನ್, ಇಂಥವುಗಳನ್ನ ಬೇಕಾದಷ್ಟು ಕೇಳಿಸ್ಕೊಂಡಿದೀವಿ. ಇವನು ಅಂದ್ರೆ ಹಗ್ಲು ನೋಡಲ್ಲ, ರಾತ್ರಿ ನೋಡಲ್ಲ, ಯೂನಿಫಾರ್ಮ್ ಹಾಕೊಂಡು ಯಾವ್ದೋ ಹೆಣ್ಮಕ್ಳು ಮನೆ ಗೇಟ್ ದಾಟ್ತಾನೆ, ಗೇಟ್ ಹತ್ಕೊಂಡು ಹಾರ್ತಾನೆ, ಆಮೇಲೆ ವಿಡಿಯೋ ಮಾಡ್ತಾನೆ ಯೂನಿಫಾರ್ಮ್ ಹಾಕೊಂಡು, ಅಸಭ್ಯವಾಗಿ ವರ್ತಿಸ್ತಾನೆ. ಇದಕ್ಕೆಲ್ಲ ರಾಜಕೀಯ ನಾಯಕರುಗಳು ಸಪೋರ್ಟ್ ಮಾಡ್ತಾರ ನಿಮ್ಮೂರ್ ಭಾಗದಲ್ಲಿ? ಖಂಡಿತ ಮ್ಯಾಮ್, ಇದು ಅವ್ರ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಈಗಿನ ex-MLA ಯಾರೊಬ್ರು ಇದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ. ಅವರು ಇರುವ ತನಕ, ಅವರ ಕೃಪಾ ಕಟಾಕ್ಷ ಇರುವ ತನಕ ಇವ್ರನ್ನ ಏನ್ ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಖುದ್ದಾಗಿ IBಯಲ್ಲಿ ಹೇಳ್ತಿದ್ದಾರೆ, ನಂಗೆ ಮಿಥುನ್ ರೈ ಇರುವ ತನಕ ನಾನು ಏನು ಮಾಡಲ್ಲ, ಎಲ್ರನ್ನು ಯಾವ್ದೋ ಬಿಜೆಪಿ ಗ್ರೂಪ್ನವರು ಒಳಗಾಗ್ತೀನಿ. ಈ ಮಿಥುನ್ ರೈ ಕಾಂಗ್ರೆಸ್ನವರು ಸಂದೇಶ್ ಅವ್ರ ಮಾವನ ಮಗ ಅಂತ ಅವರನ್ನ ಹಿಡ್ಕೊಂಡು ಕಮಿಷನರ್ ಹತ್ರ ಹೋಗಿ ಪ್ರಭಾವ ಬಳಸ್ತಾರೆ. ಅವರನ್ನೇ ಹಿಡ್ಕೊಂಡು ಕಮಿಷನರ್ ಹತ್ರ ಪ್ರಭಾವ ಬಳಸ್ತಾರೆ. ಯಾವ್ದೋ ಒಂದು ಕೇಸ್ ಬರ್ಲಿ, ಅಲ್ಲಿ FIR ಆಗಲ್ಲ. ಪಬ್ಲಿಕ್ ನವ್ರು ಹೋಗಿ ಮಿಥುನ್ ರೈಗೆ ಹೋಗು ಹೇಳ್ಬೇಕು. ಇವತ್ತೇನೋ